ಶ್ರೀ ಗುರುಭ್ಯೋ ನಮಃ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಎಲ್ಲ ಕನ್ನಡ ನಾಡಿನ ಜನತೆಗೆ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಆರೋಗ್ಯ ನಷ್ಟ ಅಂತಕ್ಕಂತಹ ವಿಚಾರದ ಬಗ್ಗೆ ತಮ್ಮೊಡನೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ವಿ. ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಈ ಪ್ರತಿ ಬಾರಿಯೂ ಬರ್ತಕ್ಕಂತಹ ಕುಟುಂಬದಲ್ಲಿ ಅಶಾಂತಿಯನ್ನು ಒದಗೂಡಿಸ್ತಕ್ಕಂತಹ ಈ ಒಂದು ಆರೋಗ್ಯ ನಷ್ಟವನ್ನು ಶಾಶ್ವತವಾಗಿ ಹೇಗೆ ಪರಿಹಾರ ಮಾಡಿಕೊಳ್ಳಬಹುದು, ಇದರಿಂದ ಆಗ್ತಕ್ಕಂತಹ ಕಿರಿಕಿರಿಯನ್ನು, ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುತ್ತೆ. ಆರೋಗ್ಯ ನಷ್ಟ ಬರ್ತಾ ಇದ್ದರೆ ಮನುಷ್ಯನಿಗೆ ತುಂಬ ಒಂದು ಜೀವನದಲ್ಲಿ ಜಿಗುಪ್ಸೆ ಅಂತಕ್ಕಂಥದ್ದು ಮೈಗೂಡಳುತ್ತೆ. ಯಾವುದನ್ನು ಮಾಡಿದ್ರು ಕೂಡ ಕೆಲಸವನ್ನು ಮಾಡಲಿಕ್ಕಾಗಿರ್ಬೋದು, ಒಂದು ಕಾರ್ಯವನ್ನು ಮಾಡಲಿಕ್ಕಾಗಿರ್ಬೋದು, ಅದನ್ನೇನು ಕೇಳಿದ್ರೆ ಒಂದು ಹುಮ್ಮಸ್ಸು ಅಂತಕ್ಕಂಥದ್ದು ಆತನಿಗೆ ಇರಲ್ಲ. ಅಂತಹ ಈ ಆರೋಗ್ಯ ನಷ್ಟವನ್ನು ಯಾವ ರೀತಿಯಲ್ಲಿ ನಿವಾರಣೆ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳೋಣ. ಪ್ರಥಮವಾಗಿ ವೇದೋಕ್ತವಾಗಿ ಒಂದು ಆರೋಗ್ಯ ನಷ್ಟವನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೋದು ಅಂತಂದರೆ, ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ಕೊಳ್ತಕ್ಕಂಥದ್ದು, ಹಾಗೂ ಮತ್ತೆ ಮುಂದುವರೆದಾಗ ರಾಮತಾರಕ ಹೋಮ ಅಂತ ಒಂದು ಬರುತ್ತೆ, ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಮುಂದುವರೆದಾಗ ಧನ್ವಂತರಿ ಹೋಮ ಅಂತ ಬರುತ್ತೆ. ಧನ್ವಂತರಿ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಹೋಮವಾಗಿದೆ. ಅಂತಹ ಧನ್ವಂತರಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಮುಂದುವರಿದಾಗ ಈ ಒಂದು ಆರೋಗ್ಯ ನಷ್ಟವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ದೂರ್ವಾಯುಷ್ಯ ಹೋಮ ಅಂತ ಬರುತ್ತೆ, ಅದನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಇದಿಷ್ಟು ಬಂದ್ಬಿಟ್ಟು ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಮಾಡಿಸ್ಕೊಳ್ತಕ್ಕಂತಹ ಪೂಜೆ ಪುನಸ್ಕಾರಗಳಾಯಿತು ಅಥವಾ ಪರಿಹಾರವಾಯಿತು. ಇನ್ನು ಈ ರೀತಿಯಾದಂಥ ಆರೋಗ್ಯ ನಷ್ಟ ಮನೆಯಲ್ಲಿ ತಮ್ಮ ಕೈಯಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಪಕ್ಷದಲ್ಲಿ, ಶಕ್ತಿ ಇಲ್ಲದೇ ಇದ್ದಲ್ಲಿ, ಅಥವಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಪೂಜೆಗಳನ್ನು ಮಾಡಿಸ್ಕೊಳ್ಳೋ ಶಕ್ತಿ ಇಲ್ಲದೇ ಇದ್ದಲ್ಲಿ ಮನೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಆರೋಗ್ಯ ನಷ್ಟವನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತಂದಾಗ, ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೇಳೋದು ಅಂದರೆ 8 ಗಂಟೆಗೆ ಹೇಳೋದಲ್ಲ. ಬೆಳಗ್ಗೆ ಹೇಳೋದು ಅಂದರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಬೆಳಗ್ಗೆ ಬೇಗ ಪ್ರಾತಃ ಕಾಲದಲ್ಲಿ ಇದ್ದುಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾಕೆ ಸೂರ್ಯದೇವನಿಗೆ ನಮಸ್ಕಾರ ಮಾಡಬೇಕು ಅಂತ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟಿದಾಗ, ಸೂರ್ಯದೇವ ಬಂದ್ಬಿಟ್ಟು ಆರೋಗ್ಯಕಾರಕ ಅಂತ ಆರೋಗ್ಯವನ್ನು ಕರುಣಿಸ್ತಕ್ಕಂಥ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಆತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇದು ಮೊದಲನೇ ಒಂದು ಉಪಾಯ. ಇದರಿಂದ ಖಂಡಿತವಾಗಲೂ ಕೂಡ ಮೈಯಲ್ಲಿ ಹಾಗೂ ಮನಸ್ಸಿನಲ್ಲಿ ಚೈತನ್ಯ ಅಂತಕ್ಕಂಥದ್ದು ಖಂಡಿತವಾಗಲೂ ಬಂದೇ ಬರುತ್ತೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಇನ್ನು ಎರಡನೇ ಒಂದು ಉಪಾಯ ಅಂತ ಕೇಳಿದ್ರೆ, ಬೆಳಗ್ಗೆ ಏನು ಹೇಳ್ತೀರಿ, 1 ಲೀಟರ್ ಅಥವಾ 1 ಗ್ಲಾಸ್ಗೆ 1 ಲೋಟದಷ್ಟು ನೀರನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಉಗುರು ಬೆಚ್ಚುವೆ ಅಂತಂದರೆ ಬಿಸಿನೀರನ್ನು ಮಾಡಿಕೊಂಡು, ಉಗುರು ಬೆಚ್ಚಗೆ ಅಂತ ಏನು ಕರಿತೀರಿ ಅಷ್ಟು ಉಗುರು ಬೆಚ್ಚಿನಷ್ಟು ಬಿಸಿನೀರನ್ನು ಮಾಡಿಕೊಂಡು ಅದಕ್ಕೆ ಒಂಚೂರು ಚಿಟಿಕೆಯಷ್ಟು ಹರಿದ್ರವನ್ನು ಹಾಕೊಳ್ತಕ್ಕಂಥದ್ದು. ಹರಿದ್ರ ಅಂದರೆ ಅರಿಶಿಣ ಅಂತ. ಆ ಅರಿಶಿಣವನ್ನು ಹಾಕ್ಕೊಂಡು ಅದನ್ನು ನಿಧಾನವಾಗಿ ಕದಡಿ ಆ ಒಂದು ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಏನಾಗುತ್ತೆ ಕೇಳಿದ್ರೆ, ಶರೀರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಏನು ಕೇಳಿದ್ರೆ ವೈರಸ್ ಅಂತ ನೀವೇನು ಕರಿತೀರಿ, ವೈರಾಣುಗಳು ಅಂತ ಏನು ಕರಿತೀರಿ, ಅದು ಖಂಡಿತವಾಗಲೂ ನಾಶವಾಗ್ತಕ್ಕಂಥದ್ದು. ಶರೀರಕ್ಕೆ ಇಮ್ಯುನಿಟಿ ಪವರ್ ಅಂತ ಏನು ಕರಿತೀರಿ, ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ದಿನೇ 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 ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತೆ. ಆ ನಂತರದಲ್ಲಿ ಶರೀರಕ್ಕೆ ಬರ್ತಕ್ಕಂತಹ ಒಂದಿಷ್ಟು ಕಾಯಿಲೆಗಳು ಏನಾಗುತ್ತೆ ಖಂಡಿತವಾಗಲೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಇದು ಚಿಕ್ಕದಾಗಿರ್ತಕ್ಕಂತಹ ಒಂದಿಷ್ಟು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ತಕ್ಕಂಥ ಆರೋಗ್ಯ ಪರಿಹಾರಗಳು. ಇನ್ನೂ ಮುಂದೆ ಹೊರದು ಹೋದಾಗ ಅದೇ ಒಂದು ಬಿಸಿ ನೀರಿಗೆ ಒಂದಿಷ್ಟು ಹರಿದ್ರ
ಹಾಗೂ ಲಿಂಬೆ ರಸವನ್ನು, ನಿಂಬೆ ಹಣ್ಣಿನ ಒಂದಿಷ್ಟು ರಸವನ್ನು ಹಾಕಿ ಅದನ್ನೂ ಕೂಡ ಸೇವನೆ ಮಾಡೋದ್ರಿಂದ ಅಲ್ಲಿ ಆರೋಗ್ಯ ನಷ್ಟದಲ್ಲಿ ಏನು ತಿಳಿಸಿದೆ, ಅಜೀರ್ಣ ಸಮಸ್ಯೆ ಅಂದರೆ ಮೂಲಭೂತವಾಗಿ ಬಂದಿರತಕ್ಕಂಥ ಅಜೀರ್ಣ ಸಮಸ್ಯೆ ಇರುತ್ತೆ, ಅದು ಕೂಡ ಖಂಡಿತವಾಗಲೂ ನಿವಾರಣೆ ಆಗುತ್ತೆ. ಇದಿಷ್ಟು ಕೂಡ ಆರೋಗ್ಯ ನಷ್ಟಕ್ಕೆ ಪರಿಹಾರ ಅಂತಕ್ಕಂಥದ್ದು. ಹಾಗೆ ತಮ್ಮಲ್ಲಿ ಮತ್ತೊಂದು ಕಳಂಕಳೆಂದರೆ, ನಾವು ಮಾಡ್ತಕ್ಕಂಥ ಈ ಒಂದು ಸಮಾಜದ ಒಳಿತಿಗಾಗಿ ಮಾಡ್ತಕ್ಕಂಥ ಈ ಒಂದಿಷ್ಟು ಏನು ವಿಡಿಯೋಗಳಿದೆ ಅವುಗಳನ್ನು ತಾವೆಲ್ಲರೂ ಕೂಡ ನೋಡಬೇಕು. ತಾವು ನೋಡಿದ ತಕ್ಷಣದಲ್ಲಿ ತಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಸಹಪಾಠಿಗಳಿಗೆ, ನೆರೆಹೊರೆಯವರಿಗೆ ಯಾರು ಕಷ್ಟದಲ್ಲಿರ್ತಾರೋ, ಯಾರು ತೊಂದರೆಯಲ್ಲಿರ್ತಾರೋ ಅವರಿಗೆ ಅದನ್ನು ಕೂಡ ಏನು ಮಾಡ್ತಕ್ಕಂಥದ್ದು, ಶೇರ್ ಮಾಡ್ತಕ್ಕಂಥದ್ದು, ಅವರಿಗೆ ತಿಳಿಸ್ತಕ್ಕಂಥದ್ದು, ಈ ರೀತಿಯಾದಂಥ ಪರಿಹಾರವನ್ನು ತಾವು ಕೂಡ ಮಾಡಿಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ಮತ್ತು ಅವರಿಗೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಬರಬೇಕಂದ್ರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಬೇಕು. ಆ ನಂತರದಲ್ಲಿ ಅವರು ಕೂಡ ಏನು ಕೇಳಿದ್ರೆ ನಾವು ಮಾಡ್ತಕ್ಕಂಥ ಈ ಒಂದಿಷ್ಟು ವಿಡಿಯೋಗಳನ್ನು ನೋಡ್ಬೋದು. ಆ ನೋಡೋ ಮುಖ್ಯವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ತಮಗೆ ಮನಸ್ಸಿನಲ್ಲಿ ಗೊಂದಲ ಅಥವಾ ಅನುಮಾನ ಇದ್ದಲ್ಲಿ ನೇರವಾಗಿ ಕೆಳಗಡೆ ಬರ್ತಕ್ಕಂಥ ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮುಖೇನವಾಗಿ ನೇರವಾಗಿ ನಮ್ಮೊಡನೆ ಮಾತನಾಡ್ಬೋದು. ತಾವು ಬೆಂಗಳೂರಿನ ಆಸುಪಾಸು ಪಟ್ಟಣಗಳಲ್ಲಿ, ಏರಿಯಾಗಳಲ್ಲಿದ್ದಲ್ಲಿ ನೇರವಾಗಿ ನಾವಿರತಕ್ಕಂತಹ ಒಂದು ಸ್ಥಳಕ್ಕೆ, ನಾವು ಅಲ್ಲಿ ನಮ್ಮ ಸ್ಥಳ ಯಾವುದು ಅಂಥೇಳಿ ನಿಮಗೆ ಲೊಕೇಶನಲ್ಲಿ ಕೊಟ್ಟಿದ್ದೇವೆ. ಆ ಒಂದು ಸ್ಥಳವನ್ನು ನೋಡಿಕೊಂಡು ಅಲ್ಲಿಗೆ ಬರ್ತಕ್ಕಂಥದ್ದು, ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು. ಇವತ್ತು ಈ ಒಂದು ಆರೋಗ್ಯ ಒಂದು ನಷ್ಟದ ಪರಿಹಾರವನ್ನು ತಿಳಿಸ್ಕೊಡಲಾಗಿದೆ. ಹಾಗೂ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಖಂಡಿತವಾಗೂ ಕೂಡ ಮತ್ತೊಂದು ಉತ್ತಮವಾಗಿರತಕ್ಕಂತಹ ವಿಷಯದೊಂದಿಗೆ ತಮ್ಮನ್ನು ಭೇಟಿ ಮಾಡಲಿದ್ದೇವೆ. ಅದಕ್ಕೆ ತಕ್ಕನಾದಂಥ ಒಂದಿಷ್ಟು ಪರಿಹಾರಗಳನ್ನು, ಉಪಾಯಗಳನ್ನು ಹೇಳಲಿದ್ದೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಿ.